ಸೀಗೆ ಕೆಣೆಯಲ್ಲಿ ಶೇಷಗಿರಿ ಭಟ್ರ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ರಿ ನಾನು. ಕೆಲಸ ಮಾಡ್ತಿದ್ದೆ ಅಲ್ಲಿ ಶಿವು ಅನ್ನೋನು, ಅಲ್ಲಿ ಅವನು ನಾನು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಕೆಟ್ಟದಾಗಿ ನಡ್ಕಂದ್ರಿ ಸರ್. ಕೆಟ್ಟದಾಗಿ ನಡ್ಕೊಂಡು ಆ ತರ ಈ ತರ ಎಲ್ಲಾ ಮಲಗಕ್ ಅದಕ್ ಕರೆದ್ರಿ ಸರ್. ನಮ್ಗೆ ನ್ಯಾಯ ಕೊಡ್ಸ್ಬೇಕು ನೀವು. ಶೇಷಗಿರಿ ಭಟ್ರ ಅಂತ ಓನರ್ ಅಂತ ಹೇಳಿದ್ರ ಅವ್ರು ಏನು ಎಂತದೇ ಹೇಳಿದ್ರಿ ಸರ್. ನನ್ ಕೆಲ್ಸದಿಂದ ತೆಗಿದ್ರಿ ಸರ್. ಅವ್ನ ಇಟ್ಕಂದ್ರಿ ಸರ್. ನನಗ್ ಜೀವದ ಬೆದರಿಕೆ ಹಾಕಿದ್ರಿ ಸರ್ ಅವ್ನ. ನೀವ್ ಹೊಳೆ ದಾಟು ಅದನ್ ದಾಟು ಅಂತ. ನನಗೆ ಎದೆಕಾಯಿ ನನ್ನ ಆತರ ಎಲ್ಲಾ ನಡ್ಕಂದಕ್ಕ ನಮ್ ತಮ್ಮಗ ಹೇಳಕಂತ ಬಂದ್ರಿ ಸರ್. ನನ್ ಎದೆಗೆ ಮಾರ್ಗೈ ಹಾಕಿ ಎದೆ ಕೈ ಹಾಕಿ ದೂಕಿದ. ನನ್ನ ದೂಕಿದ ಶಿವು. ಟೀ ಮಾಡ್ತಾನ್ರಿ ಸರ್. ಮುಟ್ಟಲ್ಲಿ ಟೀ ಮಾಡ್ತಾನ ಅವನು. ನಕೊಂಡ್ರೆ ಕೆಲಸ ಮಾಡ್ತಾನೆ. ಅಂದಾಗಿದ್ರ ಸರ್ ಅವನು ಕೆಟ್ಟದಾಗಿ ನಾನು ಹಿಂದಿಂದ ಹೋದ್ರೆ ನನ್ ಚುಡಾಯಿಸೋದು ಅದು ಮಾಡ್ತಿದ್ರಿ ಸರ್. ಹೆಣ್ಣಿ ಬೆಲೆನೇ ಇಲ್ಲ ಅಂದ್ರಿ ಸರ್. ನಮ್ಮಂತ ಬಡವ್ರ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕ್ರಿ ಸರ್. ನನಗ್ ನ್ಯಾಯ ಕೊಡಿಸ್ಬೇಕು ಸರ್. ನನಗೆ ತಾಯಿ ಇಲ್ಲ, ಯಾರು ಇಲ್ಲ. ನಾ ದುಡಿಬೇಕು, ನಾ ತಿನ್ಬೇಕು. ಅಲ್ಲಿ ಓನರ್ ಕೇಳಿದ್ರ ಓನರ್ ನನ್ನ ಪರವಾಗಿ ನಿಂತ್ಕೊರ್ಲಿಲ್ಲ ಸರ್. ನನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ನಮ್ಮಂತ ಹೆಣ್ಮಕ್ಳು ಎಲ್ಲಿ ಹೋಗಿ ದುಡಿಬೇಕ್ರಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೇನ್ರಿ ಸರ್. ಅವ್ರ ತನಿಖೆ ಮಾಡ್ತಾ ಇದಾರೆ ಸರ್. ಅವ್ರು ಏನು ಇಲ್ಲಿ ಶೇಷಗಿರಿ ಭಟ್ರು ಏನು ತೆರೆಗೆ ಹಾಕಿರ್ಲಿಲ್ಲ ಸರ್. ಅವ್ರ ಮನೆ ಹೆಣ್ಮಕ್ಳಾಗಿದ್ರು ಅವ್ರು ಇದು ಮಾಡ್ತಿದ್ರು. ನಮ್ಮಂತ ಹೆಣ್ಮಕ್ಳಿಗೆ ಬೆಲೆನೇ ಇಲ್ರಿ. ಈ ಸಮಾಜದಲ್ಲಿ ಹೆಣ್ಣಿಗೆ ಯಾವ ತರ ಗೌರವ ಕೊಡ್ತಾರ್ರಿ ಸರ್. ಕೆಟ್ಟದಾಗಿ ಇದು ಮಾಡ್ತಾರ ಅಂದ್ರ ಹೆಣ್ಣಿಗೆ ಬೆಲೆನೇ ಇಲ್ಲ ಅನ್ರಿ ಸರ್. ನಾವ್ ದುಡಿಬೇಕು, ನಾವ್ ತಿನ್ಬೇಕು. ಗಂಡ್ರು ಕರೆಕ್ಟ್ ಇದ್ರೆ ನಾವ್ ಯಾಕೆ ಇಲ್ಲಿ ಬಂದ್ ದುಡ್ತೀವ್ರಿ ಸರ್. ಮಲಗಕ್ ಸಮೇತ ಕರಿತಾರೆ ಸರ್. ಆ ತರ ಕೆಟ್ಟದಾಗಿ ಮಾತಾಡ್ತಾರೆ ಸರ್ ಅವ್ರು.